ಹಾಲಿ ಕಾಂಗ್ರೆಸ್ನ ಸದಸ್ಯರು ಹಾಗೂ ರೋಣ ದಲಿತ ಸಂಘರ್ಷ ಸಮಿತಿಯ ಮಾಜಿ ಸಂಘಟನಾ ಕಾರ್ಯದರ್ಶಿಗಳು ಹಾಗೂ ಸುಮಾರು 10 ವರ್ಷದಿಂದ ಸಮಾಜ ಸೇವೆ ಮಾಡುತ್ತಾ ಬಂದಿರುವ ಕಾಂಗ್ರೆಸ್ನ ಮುಖಂಡರಾದ ಶ್ರೀ ದುರ್ಗಪ್ಪ ನೀಲಪ್ಪ ಹಿರೇಮನಿ ಸರ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ.com ಸೋಷಿಯಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ತಾವು ಒಂದು ಪುರಸಭೆಯ ಒಂದು ಸದಸ್ಯರಾಗಿ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮತ್ತೆ ಒಂದು ರಾಜಕೀಯ ಕೆಲಸ ಕಾರ್ಯಗಳನ್ನು ಸಾಕಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ರಿ. ಅದನ್ನೆಲ್ಲ ಕೇಳೋದಕ್ಕಿಂತ ಪೂರ್ವದಲ್ಲಿ ಒಂದು ಸಣ್ಣ ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ ಹೇಳಿ ಸರ್. ನಾನು ದುರ್ಗಪ್ಪ ನೀಲಪ್ಪ ಹಿರೇಮನಿ ರೋಣ ಪುರಸಭೆ ಸದಸ್ಯರು. ತುಂಬ ಸಂತೋಷ ಸರ್. ಸರ್ ತಾವು ಒಂದು ರಾಜಕೀಯಕ್ಕೆ ಯಾವಾಗ ಮತ್ತೆ ಹೇಗೆ ಪ್ರವೇಶ ಮಾಡಿದ್ರಿ? ನಾವು 10 ವರ್ಷದಿಂದ ರಾಜಕೀಯ ಒಳಗೆ ತೊಡಗಿಕೊಂಡಿದ್ವಿ. 2009-10 51 ಸದಸ್ಯರಾಗಿ ಪ್ರವೇಶ ಮಾಡಿದ್ವಿ. ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ತಮಗೆ ಒಂದು ರಾಜಕೀಯ ಆದರ್ಶ ಗುರುಗಳು ಯಾರು? ಅಪ್ಪಣ್ಣ ಗಿರಡ್ಡಿ ಅಂತೇಳಿ ರಾಜಕೀಯ ಗುರುಗಳು, ಹಿತೈಷಿಗಳು ಮತ್ತು ಮಾರ್ಗದರ್ಶಿಗಳು. ಅಂದರೆ ತಾವು ಮೊದಲು ಹಿಂದೆ ಈಗ ರಾಜಕೀಯಕ್ಕೆ ಬರೋ ಪೂರ್ವದಲ್ಲಿ ಸಾಮಾನ್ಯ ಕಾರ್ಯಕರ್ತರಾಗಿ ಕೆಲಸ ಮಾಡ್ಕೊಂಡು ಬಂದ್ರಿ, ಮತ್ತೆ ಅದೇ ರೀತಿ ಈಗ ರಾಜಕೀಯದಲ್ಲೂ ಒಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ರಿ. ಸರ್ ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ಗದಗ ಜಿಲ್ಲೆ ರೋಣ ಪುರಸಭೆಯಲ್ಲಿ ಕಾಂಗ್ರೆಸ್ನ ಹಾಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ರಿ. ಈ ಒಂದು ಸಂದರ್ಭದಲ್ಲಿ ಏನೇನು ಮುಖ್ಯವಾದ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಿದ್ದಾವೆ ಸರ್? ಈಗ ರೋಡು ಅಥವಾ ಗಟಾರ ಸ್ವಚ್ಛತೆ ಬಗ್ಗೆ ಎಲ್ಲ ಕೆಲಸಗಳು ಆಗಿದ್ವು ಸರ್. ಇಲ್ಲ ಇನ್ನೂ ಸ್ವಲ್ಪ ಪ್ರಗತಿಯಲ್ಲಿ ಇದ್ದೇವೆ, ಇನ್ನೂ ಆಗಬೇಕು. ಅದರಲ್ಲಿ ಪರ್ಟಿಕ್ಯುಲರ್ ಆಗಿ ಏನೇನು ಕೆಲಸ ಕಾರ್ಯಗಳನ್ನು ತಾವು ಮಾಡಿದ್ರಿ ಇಲ್ಲಿವರೆಗೆ? ನಾವು ಸ್ವಚ್ಛತೆ ಬಗ್ಗೆ ಸರ್, ಸ್ವಚ್ಛತೆ ಈಗ ಸ್ವಲ್ಪ ಆಗಿನಕ್ಕಿಂತ ಈಗ ಅಂದರೆ ಭಾಳ ಸುಧಾರಣೆ ಆಗಿದೆ ಸರ್. ಆಗೆಲ್ಲ ಮೊದ್ಲಾಕ ಈಗ ನಾವು ಒಂದು ಗಟಾರ ಸ್ವಚ್ಛ ಮಾಡಿರಿ ಅಂತ ಹೇಳಿದ್ರೆ 2 ತಿಂಗಳ 1.5 ತಿಂಗಳ ಟೈಮ್ ಹಿಡಿತೀವಿ ಸರ್. ಈಗ ನಾವು ಹೊಸವಾಗಿ ಚೀಫ್ ಆಫೀಸರ್ ಬಂದಿದ್ದಾರೆ, ಭಾರಿ ಬೆಸ್ಟ್ ಮನುಷ್ಯ, ಪ್ರಾಮಾಣಿಕ ವ್ಯಕ್ತಿ. ಅವ್ರು ಬಂದ ತಕ್ಷಣ ನಾವು ಇವತ್ತು ಕಂಪ್ಲೇಂಟ್ ಮಾಡಿದ್ರೆ ನಾಳೆ ಬೆಳಿಗ್ಗೆ ಕೆಲಸಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರೆ ಸರ್. ಹಾಗಾಗಿ ಈಗ ಸ್ವಚ್ಛತೆ ಬಗ್ಗೆ ಅಂತೂ ನಾವು ಟೆನ್ಷನ್ ತೊಗೊಳ್ಳೋ ಇದರಿಲ್ಲ. ಅಷ್ಟು ಕೇರ್ಫುಲ್ ಆಗಿ ಸಿಬ್ಬಂದಿಯವರಾಯ್ತು, ನಾವು ನಿಮ್ಗೆ ಸಮಸ್ಯೆ ಐತೆ ಅಂದ್ರೆ ಆಗಿನ ಇಮಿಡಿಯೇಟ್ಲಿ ಬಂದು ಅದನ್ನು ಆ ಕೆಲಸ ಮಾಡ್ತಾರೆ ಸರ್. ಈಗ ಇದ್ದದ್ದು ಆಗಲಿ ಸರ್, ಎಲ್ಲರೂ ಲೈಟ್ ಹೋಗ್ಯಾವು ಇದು ಈಗ ಒಂದು ಇನ್ಫಾರ್ಮೇಷನ್ ಯಾರು ಫೋನ್ ಮಾಡಿರ್ತಾರೆ ಸರ್. ಫೋನ್ ಮಾಡಿದ್ರೆ ನಾವು ಆಗಿದ್ದಾಗ ಸಿಬ್ಬಂದಿ ಹೋಗಿ ಫೋನ್ ಮಾಡಿ ಆ ಕೆಲಸ ಆಗಿದ್ದಾಗ ಮಾಡಿಸ್ಬಿಡ್ತೇವೆ ಸರ್. ಅದೇ ರೀತಿ ತುಂಬ ಒಂದು ಒಳ್ಳೆಯ ಕೆಲಸ ಮಾಡಿದ್ರಿ ಸರ್. ಅದೇ ರೀತಿ ಒಂದು ರೈತರಿಗಾಗಿ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನ ತಮ್ಮ ಕಾಲಾವಧಿಯಲ್ಲಿ ಮಾಡ್ತಾ ಇದ್ರಿ? ರೈತರಿಗಾಗಿ ಈಗೆಲ್ಲ ಕೃಷಿ ಇಲಾಖೆಯಿಂದ ಯೋಜನೆಗಳಾಗಲಿ, ಈಗ ಯಾವ ಬರೋದಿದ್ರೆ ಅವ್ರನ್ನ ಕರ್ಕೊಂಡು ಹೋಗಿ ಅವರು ಅಪ್ಲಿಕೇಶನ್ ಕೊಡಿಸೋದಾಗಲಿ, ಇವೆಲ್ಲ ರೈತರಿಗಾಗಿ ಕೆಲಸ ಮಾಡ್ತೀವಿ. ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ವಾರ್ಡಿನಲ್ಲಿ ಕುಡಿಯ ನೀರಿಗಾಗಿ ಯಾವ್ಯಾವ ಯೋಜನೆಗಳನ್ನು ತಾವು ಮಾಡಿದ್ರಿ? ಕುಡಿಯೋ ನೀರಿಗಾಗಿ ಸರ್ ಈಗ ಮೊದಲೇಕೆ ಸಮಸ್ಯೆ ಭಾಳ ಇತ್ತು ಸರ್. ಈಗೆಲ್ಲ ಅವು ಪೈಪ್ಲೈನ್ ಅಲ್ಲಿ ಹಾಕಿ ಇಲ್ಲಿ ಹಾಕಿ ಎಲ್ಲ ಇದನ್ನು ಮಾಡಿದ್ರು. ಈಗ ನಾವು ಈಗ ನಳ ಅಂದ ತಕ್ಷಣ ಸರ್ ಬ್ಯಾಸಿಗೆ ಒಳಗೆ ನಮ್ಗೆ ನೀರಿಂದ ಸಮಸ್ಯೆ ಭಾಳ ಆಗ್ತದೆ ಸರ್. ನಮ್ಗೆ ಚೊಳ ಚುಡದಿಂದ ನೀರು ಬರ್ತಾವೆ ಕುಡಿಯೋಕ್ಕೆ. ಈಗ ಅವು ಅದು ಇಲ್ಲ ಟೈಮಿಗೆ ಪ್ರತಿ ಒಂದು ತಿಂಗಳಿಗೊಮ್ಮೆ ಬರ್ಲಿಕ್ಕತ್ತ. ನಾವಾಗಿ ವಾರ್ಡ್ನಾಗೆ ಬೋರ್ ಹಾಕ್ಸಿ ಸಿಸ್ಟಮ್ ಮುಖಾಂತರ ಜನರಿಗೆ ಎಲ್ರಿಗೂ ತಲುಪೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ ಸರ್. ಅಂದರೆ ನಲ್ಲಿ ಮುಖಾಂತರ ಮನೆಗೂ ತಲುಪಿಸುವ ವ್ಯವಸ್ಥೆ ಮಾಡ್ತೀವಿ ಸರ್. ಎಷ್ಟು ದಿವಸಕ್ಕೊಂದ್ಸತಿ ನೀರು ಬಿಡ್ತೀರಿ ಸರ್? ಇಲ್ಲಿ ಈ ಸದ್ಯಕ್ಕೆ ಸರ ನೀರಿಂದ ಏನು ಈಗ ಸಮಸ್ಯೆ ಇಲ್ಲ, 8 ದಿನ 6 ದಿನಕ್ಕೊಮ್ಮೆ ಬಿಡ್ತಾರೆ ಸರ್. ಈಗ ಬ್ಯಾಸಿಗೆ ಒಳಗಂತ ಸಮಸ್ಯೆ ಆಗ್ತದೆ ಸರ್. ಆ ಟೈಮ್ನಾಗ ನಾವು ಅವಾಗಾದ್ರೂ ಅದು ಸರ, ಈಗಾದ್ರೂ ಆಗ್ತದೆ. ಸಿಸ್ಟಮ್ ಮುಖಾಂತರ ನಾವು ಎಲ್ಲರಿಗೂ ನೀರಿಂದ ಕೊರತೆ ಆಗಲಾರ್ದ ನೋಡ್ಕೊತೀವಿ ಸರ್. ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ವಾರ್ಡಿನಲ್ಲಿ CC ರೋಡು ಮತ್ತು ಗಟಾರಗಳನ್ನ ಯಾವ ರೀತಿ ಒಂದು ಮೇಂಟೆನೆನ್ಸ್ ಮಾಡ್ತೀರಾ? CC ರೋಡು ಗಟಾರ ಇನ್ನೂ ಸ್ವಲ್ಪ ಇದಾವೆ ಸರ್. ಈಗೆಲ್ಲ ಆಲ್ಮೋಸ್ಟ್ ಒಂದು 85% ಎಲ್ಲ ಕೆಲಸ ಆಗಿದ್ದಾವೆ. ಹೀಗೆ ಮುಂದೆ ಈ ಗಟಾರದ್ದು ಭಾಳ ಸಮಸ್ಯೆ ಇರ್ತಾರೆ. ನಾವು ಅಲ್ಲೆಲ್ಲ ಆ ಕಡೆ ಈ ಕಡೆ ನೀರು ನಿಂತು ಭಾಳ ತೊಂದರೆ ಆಗ್ತಿತ್ತು ಅಂತ ನಾವು ಚೀಫ್ ಆಫೀಸರ್ಗೆ ಹೇಳ್ಕೊಂಡು ಈಗೆಲ್ಲ ಭಾಳ ಅವ್ರಿಗೆ ಗಂಟು ಬಿದ್ದು ಈಗ ಒಂದು ಗಟಾರ ಹಾಕ್ಸಿ ಈಗ ಒಂದು ಗಟಾರ ಮಾಡಿಸಿದ್ದೆ ಸರ್. ನಾವು ಈಗ ಸ್ವಚ್ಛತಾ ಬಗ್ಗೆ ಆಗಲಿ ಒಳ್ಳೆ ಕೆಲಸ ಯಾವ ಕೆಲಸ ಇದ್ರೂ ಆಗಿದ್ದಾಗ ಇವರು ಮಾಡಿಸೋ ವ್ಯವಸ್ಥೆ. CC ರೋಡ್ಗಳನ್ನು ಎಷ್ಟು ಮಾಡಿದ್ರಿ ಸರ್? ಏನು ಮಾಡಿದ್ರಿ? CC ರೋಡು ಅಂದರೆ ಇನ್ನೂ ಇದಾಗಿಲ್ಲ ಸರ್. ಯಾವ ಒಂದು ಏರಿಯಾ ಈಗ ನಾವು ಆಯ್ಕೆ ಮಾಡ್ಕೊತಾ ಇದ್ದೀವಿ ಸರ್. ಈಗ ಅವನ್ನೆಲ್ಲ ತಂದು ಪ್ರಯೋಜನ ಮಾಡಿಸ್ಲಾಕ ಇದು ಮಾಡಕತ್ತೀವಿ ಸರ್. ನಂತರ ಈಗ ಅದನ್ನ CC ರೋಡು ಮಾಡಿಸೋ ವ್ಯವಸ್ಥೆ ಮಾಡ್ತೀವಿ. ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ಕ್ಷೇತ್ರದಲ್ಲಿ ಅಂದರೆ ತಮ್ಮ ಒಂದು ವಾರ್ಡಿನಲ್ಲಿ ವಿದ್ಯುತ್ ಬಗ್ಗೆ ಯಾವ ರೀತಿ ತಾವು ಕಾಳಜಿ ವಹಿಸಿ ತಾವು ವಿದ್ಯುತ್ ಬಗ್ಗೆ ಯಾವ ರೀತಿ ಒಂದು ಕಾಳಜಿಯನ್ನು ತೋರಿಸ್ತೀರಿ? ಪ್ರತಿ 2 ದಿನಕ್ಕೆ 3 ದಿನಕ್ಕೆ ವಾರ್ಡ್ನಾಗ ಪ್ರತಿ ವಾರ್ಡಿಗೂ ಅಡ್ಡಾಡ್ತೀನಿ ರೀ. ನಮ್ಮ ವಾರ್ಡ್ನಾಗ ಏನಿದೆ ರೀ ಎಲ್ಲ ಕಡೆನೂ ಅಡ್ಡಾಡ್ತೀನಿ. ಯಾವ ಕಂಬ ಗಿಂಬ ಸಮಸ್ಯೆ ಆದ್ರೆ ಅವನ್ನ ತೆಗೆದು ಹಾಕ್ಸೋ ವ್ಯವಸ್ಥೆನೂ ಮಾಡಿದ್ದೀವಿ ರೀ. ಎಲ್ಲಾರ ಲೈಟ್ ಇರಲಿಲ್ಲ ಅಂದ್ರೆ ಲೈಟ್ ತೆಗೆದು ಹಾಕ್ಸೋ ವ್ಯವಸ್ಥೆನೂ ಮಾಡ್ತೀವಿ ರೀ.
ಅಂದ್ರೆ ತಮಗೆ ಫೋನ್ ಮುಖಾಂತರ ಯಾರಾದರೂ ಹೇಳಿದ್ರೆ ಅಥವಾ ನೀವೇ ಹೋಗಿ ನಾವು ಖುದ್ದಾಗಿ ಅಟೆಂಡ್ ಸರ್ ಪ್ರತಿ ವಾರ್ಡಿಗೂ ಇದು ನಮ್ಮ ವಾರ್ಡಿಗೆ ಪ್ರತಿ ಒಂದಿನ ಅಥವಾ 2ನೇ ದಿನಕ್ಕೆ 3ನೇ ದಿನಕ್ಕಂತೂ ಇದ್ದೇ ಇರ್ತೀವಿ ಸರ್ ನಾವು. ಪ್ರತಿ ನಮ್ಮ ಏರಿಯಾ ಏನು ಬರ್ತದೆ ನಮ್ಮ ಏರಿಯಾದೊಳಗೆಲ್ಲ ಅಡ್ಡಾಡ್ತೀವಿ ಸರ್. ಅಕಸ್ಮಾತ್ ಹೋಗಿದ್ರೆ ನಿಮ್ಮ ಒಂದು ಸಿಬ್ಬಂದಿಗೆ ಫೋನ್ ಮಾಡಿ ಫೋನ್ ಮುಖಾಂತರ ಕೆಲಸ ಮಾಡಿಸ್ತೀವಿ ಸರ್. ತುಂಬಾ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ವಾರ್ಡಿನಲ್ಲಿ ಸ್ವಚ್ಛತೆನ ಯಾವ ರೀತಿ ಕಾಪಾಡ್ತಾ ಇದ್ರಿ? ಸ್ವಚ್ಛತೆ ಬಹಳ ಮಹತ್ವದ ಸ್ವಚ್ಛತೆ ಬಗ್ಗೆ. ಈಗೆಲ್ಲ ರೋಗ ಗೀಗ ಹರಡೋದಕ್ಕೆ ಇದು ಮಾಡೋಕೆ ಈಗ ಸ್ವಚ್ಛತೆ ಬಗ್ಗೆ ಬಹಳ ಕಾಳಜಿ ತಗೋತೀವಿ ಸರ್. ಹಾಗೇನು ಸ್ವಲ್ಪ ಇದೈತಂದ್ರೆ ಈಗ ನಮ್ಮ ಆಫೀಸಿಂದ ಗಾಡಿ ಬರ್ತೈತಿ, ಕಸ ಎಲ್ಲಿ ಬೇಕಲ್ಲಿ ಸರ್ ನೀವು ಬರೋಕ್ಕಿಂತ ಪೂರ್ವದಲ್ಲಿ ಯಾವ ರೀತಿ ಒಂದು ಸ್ವಚ್ಛತೆ ಬಗ್ಗೆ ಕಾಳಜಿ ಇತ್ತು? ಆಗ ಬಹಳ ಇದೈತಿ ಸರ್. ಅವು ಸ್ವಚ್ಛತೆ ಅಂದ್ರೆ ಏನು ಅನ್ನೋದು ಗೊತ್ತಿದ್ದಿದ್ದಿಲ್ಲ. ಎಲ್ಲ ಒಂದೊಂದು ಗಟರ್ ಒಳೆಯಾಗ ಒಂದು 3 ವರ್ಷದ ಗಂಟಲೆ ಗಟರ್ ಬೆಳೆದಿದ್ದಿಲ್ಲ. ಅದ್ರ ಬಗ್ಗೆ ಹಿಂದಿದ್ದ ಚೀಫ್ ಆಫೀಸರ್ ಜೋಡಿ ನಾವೆಲ್ಲ ಭಾಳ ಗುದ್ದಾಡಿದ್ವಿ. ಅವಾಗ ಏನು ಕೆಲಸನೂ ಆಗಿದ್ದಿಲ್ಲ. ಈಗ ಒಂದು ತಟ್ಟ ಗಟರ್ ಬ್ಲಾಕ್ ಆಗೈತೆ ಅಂದ್ರೆ ನಾವು ರಾತ್ರಿ ಫೋನ್ ಮಾಡಿದ್ರೆ ಬೆಳಗ್ಗೆ ಎಲ್ಲಿಂದ ಕ್ಲೀನ್ ಮಾಡಿಸ್ತೇವೆ. ಪ್ರತಿ ನಾವು ಅಡ್ಡಾಡಿ ಇದನ್ನು ಮಾಡಿಸ್ತೇವೆ. ಇನ್ನು ಇಲ್ಲಿ ನಮ್ಮ 2ರಿಂದ 3 ವಾರ್ಡ್ನಲ್ಲಿ ಎಲ್ಲ ಮಹಿಳೆಯರಿಗೆ ಒಂದು ಶೌಚಾಲಯ ಕಟ್ಟಿದ್ದಾರೆ ಇಲ್ಲಿ. ಅದು ಎಷ್ಟು ದಿನ ಕಟ್ಟಿದ್ರು ಭಾಳ ಬಿದ್ದುಬಿಟ್ಟಿತ್ತು. ಈಗ ದುರಸ್ತಿ ಮಾಡಿಸಿ ಈಗ ಎಲ್ಲ ಮಹಿಳೆಯರಿಗೆ ಮರ್ಯಾದೆನೇ ಇಲ್ಲಾರ್ದಂಗೆ ಆಯ್ತು. ಬಯಲೆಲ್ಲ ಕುಂತು ಭಾಳ ಸಮಸ್ಯೆ ಮಾಡ್ಲಾಕತ್ತಿದ್ರು. ನಾವೆಲ್ಲ ಅದ್ರ ಬಗ್ಗೆ ಹೆಚ್ಚಿನ ಒತ್ತು ಕೊಟ್ಟು ಶೌಚಾಲಯ ಚಾಲು ಮಾಡಿಸಿ ಹೆಣ್ಮಕ್ಳು ಎಲ್ಲ ಶೌಚಕ್ಕೆ ಹೋಗೋಂಗೆ ಎಲ್ಲ ವ್ಯವಸ್ಥೆ ಮಾಡಿದ್ದೀವಿ. ಇದ್ರ ಬಗ್ಗೆ ಅಂತೂ ಭಾಳ ಕಾಳಜಿ ತೊಗೊಂಡಿದ್ದೀವಿ. ಅಷ್ಟೆಲ್ಲ ಈಗ ಅದು ದಾರಿನೂ ಇದ್ದಿಲ್ಲ. ಮತ್ತು JCB ಎಲ್ಲ ತರಿಸಿ ಅವನ್ನೆಲ್ಲ ಗಟ್ಟಿ ಗಿಳಿಸಿ ಎಲ್ಲ ಶೌಚಾಲಯಕ್ಕೆ ಹೆಣ್ಮಕ್ಳು ಹೋಗಿ ಬರೋಂಗೆ ವ್ಯವಸ್ಥೆ ಮಾಡಿದ್ದೀವಿ ರೀ. ಅದಕ್ಕೆಲ್ಲ ನೀರಿನ ವ್ಯವಸ್ಥೆ ಆಗಲಿ ಅದಾಗಲಿ ಎಲ್ಲ ಮಾಡಿದ್ದೀವಿ. ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ವಾರ್ಡಿನಲ್ಲಿ ಮಹಿಳೆಯರಿಗೆ ಮತ್ತು ಅಂಗವಿಕಲರಿಗೆ ಯಾವ ರೀತಿ ತಾವು ಆದ್ಯತೆಯನ್ನು ಕೊಟ್ಟು ಅವರಿಗೆ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೀವಿ? ನಮಗೆ ಮಹಿಳೆಯರಿಗೆ ಅಂದ್ರೆ ಇಲ್ಲಿ ಸದ್ಯಕ್ಕೆ ಶೌಚಾಲಯ ಅಂತ ಭಾಳ ತೊಂದರೆ ಇತ್ತು. ಮಹಿಳೆಯರಿಗೆ ಶೌಚಾಲಯಕ್ಕೆ ಹೋಗೋದು ಭಾಳ ಸಮಸ್ಯೆ ಇತ್ತು. ಅಂಥದ್ದು ಈ ಅಂಗವಿಕಲರಿಗಾಗಲಿ ಮಹಿಳೆಯರಿಗಾಗಲಿ ಭಾಳ ಅಂದ್ರೆ ಭಾಳ ನಮ್ಗೆ ಸಮಸ್ಯೆ ಇದ್ದದ್ದು ಒಂದಂದ್ರೆ ಶೌಚಾಲಯ. ಅಂದರೆ ನೀವು ಬರೋಕಿನ ಪೂರ್ವದಲ್ಲಿ ಅಂದರೆ ನೀವು ಒಂದು ಚುನಾವಣೆಗಿಂತ ಮುಂಚೆ ತಾವು ಯಾವ ರೀತಿ ಇತ್ತು? ಭಾಳ ಇದ್ರ ಕೆಟ್ಟ ಪರಿಸ್ಥಿತಿ ಒಳಗಿತ್ತು ಸರ್. ಮಹಿಳೆಯರಿಗೆ ಮರ್ಯಾದೆನೇ ಇಲ್ಲ ಅನ್ನೋ ಪರಿಸ್ಥಿತಿ ಇತ್ತು. ಅವನ್ನೆಲ್ಲ ನಾವು ಇದ್ರೊಳಗೆ ಇಟ್ಕೊಂಡು ಈಗ ನಾವು ಬಂದ ಮೇಲೆ ಅಧಿಕಾರಿಗಳು ಭಾಳ ಕೋಪ್ರೇಟ್ ಮಾಡಿದ್ರು ಸರ್. ಅದ್ರ ಬಗ್ಗೆ ಅಧಿಕಾರಿ ಜೋಡಿ ಒಂದು 5-6 ಸಲ ಅದ್ರ ಬಗ್ಗೆ ಚರ್ಚೆ ಮಾಡಿ ಅದನ್ನು ದುರಸ್ತಿ ಮಾಡಿಸಿ ಅದನ್ನು ಪ್ರಾರಂಭ ಮಾಡಿಸಿದ್ದೀವಿ ಸರ್. ಸಾರ್ವಜನಿಕ ಶೌಚಾಲಯಗಳನ್ನು ಕಟ್ಟಿಸುವಂಥ ಕಾರ್ಯವನ್ನು ಮಾಡಿದ್ವಿ ಸರ್. ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ವಾರ್ಡಿನಲ್ಲಿ ವಸತಿ ಯೋಜನೆಯನ್ನು ಯಾವ ರೀತಿ ತಾವು ಮಾಡಿದಿರಿ ಸರ್? ಈ ವಸತಿ ಯೋಜನೆ ಎಂದು ಅಂದ್ರೆ ಸರ್ ಇದನ್ನು ಫಸ್ಟಿಗೆ ನಾವು ನೆನೆಸ್ಬೇಕಾದದ್ದು ನಮ್ಮ ಮಾಜಿ ಶಾಸಕರಾದ JS ಪಾಟೀಲ್ ಸಾಹೇಬ್ರನ್ನ ನೆನೆಸ್ಬೇಕು. ಎಲ್ಲ ಬಡವರು ಈ ಇದ್ರೊಳಗೆ ಮನೆ ಕಟ್ಕೊಳ್ಳೋ ಪರಿಸ್ಥಿತಿ ಇಲ್ಲ ಸರ್. ಯಾಕಂದ್ರೆ ಅವ್ರು ಜೀವನ ಮಾಡೋದು ಅಷ್ಟು ಕೆಲಸ ಐತಿ. ಇದಕ್ಕೆ ನಮಗೆ ಮೊದಲನೇದಾಗಿ ಇದ್ರ ಬಗ್ಗೆ ಹೇಳ್ಬೇಕಂದ್ರೆ ಭಾಳ ಐತೆ ಸರ್. ಅಷ್ಟು ಇಷ್ಟ ಅಲ್ಲ. ಇದು ನಮ್ಮ ರೋಣಕ ಕೊಳಗೇರಿ ಮಂಡಳದಿಂದ ಇದು ಘೋಷಣೆಯಾಗಿ 20 ವರ್ಷ ಆಯ್ತು ಸರ್. ಕೊಳಗೇರಿ ಮಂಡಳಿ ಇದ್ರ ಬಗ್ಗೆ ನಮ್ಮ ಸಾಹೇಬರು JS ಪಾಟೀಲ್ ಸಾಹೇಬರು ಭಾಳ ರಿಸ್ಕ್ ತಗೊಂಡು ಭಾಳ ಕಷ್ಟ ಇದನ್ನು ಪಟ್ಕೊಂಡು ಇದನ್ನು 210 ಮನೆ ತಂದ್ರೆ ಸರ್ ನಮ್ಮ ರೋಣಕ್ಕೆ. ಈಗ ನಮ್ಮ ಬಡವರು ಕಟ್ಟಿಸ್ಕೊಲಾರದವರು ಫಲಾನುಭವಿ ಇದ್ರು ಸರ್. ಇದ್ದವ್ರನ್ನೆಲ್ಲ ಫಲಾನುಭವಿ ಮಾಡಿಬಿಟ್ಟಿದ್ರು ಸರ್ವೆ ಮಾಡಿ. ಈಗ ಮತ್ತೆ ಈ ನಾವು ಇಚ್ಛಾಶಕ್ತಿ ಇದ್ದವ್ರನ್ನ ಪೂರ ಕಟ್ಕೊಳ್ಳೋಕೆ ಆಗಲಾರ್ದವ್ರು ಅಂಥವ್ರನ್ನ 22 ಜನ ಸೇರಿಸಿ ನಮ್ಮ ಸಾಹೇಬರು ಹೇಳಿ ಇಂಜಿನಿಯರ್ ಜೋಡಿ ಎಲ್ಲ ಚರ್ಚೆ ಮಾಡಿ ಇಚ್ಛಾಶಕ್ತಿ ಇದ್ದವ್ರು ಕಟ್ಟಾಕ 22 ಮನೆಗೆ ಅವಕಾಶ ಮಾಡಿಸ್ಕೊಟ್ಟಿವ್ರಿ. ಈಗ ಇದನ್ನ ಮನೆ ಕಟ್ಕೊಳಕತ್ತಾರಂದ್ರೆ ಮೂಲ ಕಾರಣ JS ಪಾಟೀಲ್ ಸಾಹೇಬರು. ಅವರು ಇದರಿಂದನೇ ಆಗಿದೆ ಸರ್. ಅದು ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ಒಂದು ಜಿಲ್ಲೆ ಒಂದು ಹಳ್ಳಿ ಅಭಿವೃದ್ಧಿ ಆಗಬೇಕಾದ್ರೆ ಶಿಕ್ಷಣ ಬಹಳ ಮುಖ್ಯ ಆಗ್ತದೆ. ಶಿಕ್ಷಣಕ್ಕೆ ತಾವು ಯಾವ ರೀತಿ ಆದ್ಯತೆಯನ್ನು ಕೊಟ್ಟಿದ್ದೀರಿ? ಶಿಕ್ಷಣ ಬಗ್ಗೆ ಅಂದ್ರೆ ಸರ್ ಈಗ ಶಿಕ್ಷಣಕ್ಕೆ ಇಲ್ಲಿ ನಮ್ಮ ಸ್ಕೂಲ್ ಹತ್ತಿರ ಆಗ್ತೈತೆ ರೇಸಾಪಲ್ಲಿ ಸ್ಕೂಲ್. ಈ ಸ್ಕೂಲಿಗೆ ಏನೋ ಅಡಚಣೆಗಳು ಇದ್ರೂ ಆಗಿಂದಾಗ ಇಮಿಡಿಯೇಟ್ಲಿ ಹೋಗಿ ಏನು ಸಮಸ್ಯೆ ಇದ್ರೂ ಆ ರಾಜಕಾಲುವೆ ನಮ್ಮ ಸ್ಕೂಲ್ ಪಕ್ಕಕ್ಕೆ ಐತ್ರಿ. ಆ ರಾಜಕಾಲುವೆನ ಕಟ್ಟಬೇಕಂತ ಮೊನ್ನೆ ಇದನ್ನು ಮಾಡಿದ್ವಿ ಸರ್. ನಮ್ಮ ಸ್ವಚ್ಛತೆ ಬಗ್ಗೆ ಆಗಲಿ ಸ್ಕೂಲಿಗೆ ಮಕ್ಕಳನ್ನ ಇದ್ರನ್ನು ಕರ್ಕೊಂಡೋಗಿ ಬಿಡೋ ಮಟ್ಟಕ್ಕೂ ಶಿಕ್ಷಣ ಬಗ್ಗೆ ಇದನ್ನು ಮಾಡ್ತಾ ಇದ್ದೀವಿ ಸರ್. ತುಂಬ ಸಂತೋಷ ಸರ್. ಸರ್ ಅದೇ ರೀತಿ ತಮ್ಮ ಒಂದು ಭಾಗದ ಶಾಸಕರು ಇತ್ತೀಚಿನ ಶಾಸಕರು ಏನು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ? ಯಾವ ರೀತಿ ಅನುದಾನವನ್ನು ಇಲ್ಲಿ ಬಿಡುಗಡೆ ಮಾಡಿದ್ದಾರೆ? ಈ ಇತ್ತೀಚೆಗೆ ಅಂದ್ರೆ ಜನಪ್ರಿಯ ಮಾಜಿ ಶಾಸಕರು JS ಪಾಟೀಲ್ ಸಾಹೇಬ್ರು ಅವರಿದ್ದಾಗೆಲ್ಲ ಇವು ರೋಡು ನಮ್ಮ ಊರೊಳಗೆ ಅಂದ್ರೆ ಶಿಷ್ಯ ರೋಡ್ ಅಂದ್ರೆ ಜಾಸ್ತಿ ಇದ್ದಿದ್ದೇ ಇಲ್ರಿ. ನಮ್ಮ ಸಾಹೇಬ್ರು 2013 ಏನು JS ಪಾಟೀಲ್ರು MLA ಅವರಾದ್ರು ಅವ್ರಾಗಿಂದ ನಂತರ ಈಗೆಲ್ಲ ಮಣ್ಣು ಅನ್ನೋದು ಪೂರ ತೆಗೆದು ಎಲ್ಲವೂ ಶಿಶಿ ರೋಡು ಗಟ್ಟಾರ 95% ನಮ್ಮ ಸಾಹೇಬರ ಕೆಲಸ ಮಾಡಿದ್ದಾರೆ. JS ಪಾಟೀಲ್ ಸಾಹೇಬ್ರಿಂದ ಎಷ್ಟೆಲ್ಲ ಅಭಿವೃದ್ಧಿ ಆಗಕ್ಕೆ ಕಾರಣ ಸರ್.
ರೋಡ್ ಆಗಲಿ, ಗಟಾರ್ ಆಗಲಿ, ಆಟೋದ ಮೈದಾನ ಆಗಲಿ, ಇವನ್ನೆಲ್ಲ ಬಡಬಗ್ಗರ ಮನೆ ಮನೆ ಕೊಡಿಸೋದಾಗಲಿ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಸರ್. ಒಂದು ಒಳ್ಳೆಯ ಒಂದು ಗುಣಮಟ್ಟದ ಕೆಲಸ ಕಾರ್ಯಗಳನ್ನ ಮಾಡಿ ಅವರು ಯಶಸ್ವಿಯಾಗಿದ್ದಾರೆ. ಮಾಡಿದ್ದಾರೆ ಸರ್. ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ತಮ್ಮ ಒಂದು ಏನು ವಾರ್ಡಿಗೆ ನೀವು ಆರಿಸಿ, ಈಗ ನೀವು ಚುನಾವಣೆ ಮುಗಿತು, ಈಗ ತಮ್ಗೆ ಇನ್ನೂ ಅಧಿಕಾರ ಕೊಟ್ಟಿಲ್ಲ. ಅಧಿಕಾರ ಬಂದ ನಂತರ ತಮ್ಮ ವಾರ್ಡ್ ಆಯ್ತು, ತಮ್ಮ ಒಂದು ಪುರಸಭೆ ಆಯ್ತು, ಇನ್ನೂ ಅಭಿವೃದ್ಧಿ ಆಗ್ಬೇಕಾದ್ರೆ ಏನೇನು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ಬೇಕಾಗಿದೆ ಮೊದಲಾಗಿ ತಮ್ಮ ವಾರ್ಡಿನಲ್ಲಿ? ನಮ್ಮ ವಾರ್ಡಲ್ಲಿ ಅಂದ್ರೆ ಸರ್, ಇನ್ನೂ ಒಂದು ಸ್ವಲ್ಪ ಜನಕ್ಕೆ ಸ್ವಲ್ಪ ಮನೆ ಕೊಡಿಸೋದಾಗಲಿ, ಸ್ವಲ್ಪ ಇನ್ನೂ ಅಷ್ಟು ರಸ್ತೆ ಅದಾವು, ಅಲ್ಲಿ ವಿಧವಾ ವೇತನ, ಇವು ಎಲ್ಲ ವೃದ್ಧಾಪ್ಯ ವೇತನ ಇವನ್ನೆಲ್ಲ ಮಾಡಿಸೋದಾಗ ಅದನ್ನು ಮಾಡಕತ್ತೀವಿ. ಈಗ ಮನೆಯು ಸ್ವಲ್ಪ ಮನೆ ಈಗ ಇದು ಆಗೋದು ಸರ್, ಅವು ಒಂದಾದ್ರೆ ಒಂದು ಸ್ವಲ್ಪ ಇದಾಗ್ತೈತಿ. ಈಗ ಊರ ಬಗ್ಗೆ ಹೇಳ್ಬೇಕಂದ್ರೆ ನಮ್ಮ ಋಣಕ ಸಮಸ್ಯೆ ಏನಪ್ಪ ಅಂದ್ರೆ ರೋಡಿಂದ ಭಾಳ ಸಮಸ್ಯೆ ಸರ್. ಭಾಳ ಇಟ್ಟಕರ್ಕ ಸ್ವಲ್ಪ ಆಕ್ಸಿಡೆಂಟು ಜಾಸ್ತಿ ಆಗ್ಸೋದು ಸರ್. ಮೊನ್ನೆ ಒಂದು 15 ದಿನದಿಂದ ನಮ್ಮ ಮಳೆಯಾಗ ಆಕ್ಸಿಡೆಂಟ್ ಆತ್ರಿ. ಹಾಗಾಗಿ ಒಂದು ಸ್ವಲ್ಪ ಅಭಿವೃದ್ಧಿ ಆಗ್ಬೇಕಾದ್ರೆ ರೋಡ್ ಅಗಲೀಕರಣನೇ ಆಗ್ಬೇಕು ರೀ. ರೋಡ್ ಅಗಲೀಕರಣ ಆದ್ರೆ ಊರ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಆಗ್ತೈತಿ ರೀ. ಒಳ್ಳೆ ಈಗೆಲ್ಲ ಅಲ್ಲೆಲ್ಲೇ ನಮ್ಮ ಪುರಸಭೆ ಸಂಬಂಧಪಟ್ಟ ಜಾಗಗಳದವು, ಅವನ್ನೆಲ್ಲ ಹಕ್ಕುವರಿ ಮಾಡಿಕೊಂಡು ಅಲ್ಲೆಲ್ಲಿ ಆಟದ ಮೈದಾನ ಆಗಲಿ, ಈ ಥರ ಗಾರ್ಡನ್ ಮಾಡಿದ್ರೆ ಊರೊಂದು ಭಾಳ ಸುಂದರವಾದ ತೋಟ ಆದಂಗೆ ಆಗ್ತೈತಿ. ಇದನ್ನೆಲ್ಲ ಮಾಡ್ಲಿಕ್ಕೆ ಭಾಳ ಇದಾಯ್ತು ಸರ್. ತುಂಬ ಸಂತೋಷ ಸರ್. ಸರ್, ಇನ್ನು ತಾವು ಒಂದು ರಾಜಕೀಯವನ್ನು ಹೊರತುಪಡಿಸಿ ತಾವು ಯಾವ್ಯಾವ ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ? ಸಾಮಾಜಿಕ ಕೆಲಸ ಅಂದ್ರೆ ಸರ, ನಾನು 10 ವರ್ಷದಿಂದನೂ ನಾನು ಮೈಗೂಡಿಸ್ಕೊಂಡು ಬಂದಿದ್ದೀನಿ ಸರ್. ಈಗ ಯಾವ ಪ್ರತಿಯೊಂದು ಮನೆಗೂ ಸಾವು ನೋವಾಗಲಿ, ಅವ್ರ ಮನೆಗೆ ಯಾವುದಾದ್ರೂ ಕಾರಣ ಆಗಲಿ, ನಾವು ಒಂದು 20-25 ಜನ ಹುಡುಗರು ಕರ್ಕೊಂಡು ಹೋಗಿ ನಿಂತು ಅವನ್ನೆಲ್ಲ ಮಾಡಿ ಅದನ್ನು ಮುಗಿಸುವವರೆಗೂ ಬಿಟ್ಟು ಬರೋಂಗಿಲ್ಲ ರೀ. ಅವನ್ನೆಲ್ಲ ಮಾಡ್ತೀವಿ. ಒಳ್ಳೆ ಇವು ಕ್ರೀಡಾ ಬಗ್ಗೆ ಅಂದರೆ ನಾವು ಕ್ರೀಡಾಪಟು, ಈಗ ನಮಗೆ ಆಡೋಕ್ಕಾಗೋದಿಲ್ಲ ರೀ. ಈಗೆಲ್ಲ ನಾವು ಟೂರ್ನಮೆಂಟ್ ಮಾಡ್ತೀವಿ, ಆಯೋಜನೆ ಮಾಡ್ತೀವಿ. ಹಿಂಗಂತ ಬಂದ್ರೆ ನಮ್ಮ ಕೈಲಿ ಆಗೋದ ಮಟ್ಟಿಗೆ ಇವು ಕಬಡ್ಡಿ ಆಗಲಿ, ಕ್ರಿಕೆಟ್ ಆಗಲಿ, ವಾಲಿಬಾಲ್ ಆಗಲಿ, ಟಗರಿನ ಕಾಳಗಂತ ಬರ್ತಾರೆ. ಇದ್ರ ಬಗ್ಗೆ ನಮ್ಮ ಕೈಲಿ ಎಷ್ಟು ಸಾಧ್ಯ ಕ್ರೀಡೆ ಇದ್ರೂ ಕೂಡ ತಾವು ಒಂದು ಆಸಕ್ತಿನ ತೋರಿ ಅವರಿಗೆ ಬೇಕಾದ ಸಲಕರಣೆ ಅಥವಾ ಸಹಾಯವನ್ನು ಮಾಡ್ತೀರಿ. ಈಗ ದೇವಸ್ಥಾನ ಕಟ್ಟುವಂತ ಇರಲಿ, ದೇವಸ್ಥಾನ ಜಾತ್ರೆ ಮಹೋತ್ಸವ ಇರಲಿ, ಯಾವಾಗಲೂ ನಮ್ಮ ಕೈಲಾದ ಮಟ್ಟಿಗೆ ನಮ್ಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಹೆಚ್ಚಿನ ರೀತಿ ಒಳಗೆ ಇದನ್ನ ಮಾಡ್ತೀವಿ ಸರ್. ಈಗ ಆಧಾರ್ ಕಾರ್ಡ್ ಆಯ್ತು, ಒಳ್ಳೆ ರೇಷನ್ ಕಾರ್ಡು, ಒಳ್ಳೆ ಲೇಬರ್ ಕಾರ್ಡ್, ಕಟ್ಟಡ ಕಾರ್ಮಿಕರ ನೋಂದಣಿ, ಇವನ್ನ ಎಲ್ಲ ಸಾಕಷ್ಟು ಮಾಡಿಸಿದ್ವಿ ಸರ್. ಒಳ್ಳೆ ವಿಧವಾ ವೇತನ, ವೃದ್ಧಾಪ್ಯ ವೇತನ, ಇದ್ರ ಬಗ್ಗೆ ಹೆಚ್ಚಿನ ಮಹತ್ವ ಕೊಡ್ತೀವಿ ಸರ್. ಯಾರು ಪ್ರತಿಯೊಬ್ಬರು ಹಿಂಗಾಗೈತಿ ಅಂದ್ರೆ ಅವನ್ನ ಆಗಿದ್ದಾಗಲೇ ಅವ್ರನ್ನ ಕರ್ಕೊಂಡು ಹೋಗಿ ಆ ಕೆಲಸ ಮುಗಿಸಿ ಕೊಡುವ ವ್ಯವಸ್ಥೆ ಮಾಡ್ತೀವಿ ಸರ್. ತುಂಬ ಸಂತೋಷ ಸರ್. ಅದೇ ರೀತಿ ತಮ್ಮನ್ನು ಆರಿಸಿದಂಥ ತಮ್ಮ ಕ್ಷೇತ್ರದ ಜನತೆಗೆ ಏನು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಾ? ನನ್ನ ಮೇಲೆ ನಾನು ಇಚ್ಛಾಶಕ್ತಿ ಇರಲಿಲ್ಲ ಅಂದ್ರೂ ನನ್ನ ಎಲ್ಲ ಇಷ್ಟೆಲ್ಲ ಕರ್ಕೊಂಡು ಹೋಗಿ ನನಗೆ ಟಿಕೆಟ್ ಕೊಡಿಸಿ ನನ್ನ ಆರಿಸಿ ಕಳಿಸಿದ್ದಕ್ಕೆ ನಾನು ಅವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಅವರೆಲ್ಲ ನನ್ನ ಬಗ್ಗೆ ತಾವೇ ಎಲೆಕ್ಷನ್ಗೆ ನಿಂತು ಮಾಡ್ತಾರೋ ಅನ್ನೋ ಮಟ್ಟಕ್ಕೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರಾಗಲಿ, ನಮ್ಮ ಹಿರಿಯ ಮುಖಂಡರಾಗಲಿ, ನಮ್ಮ ಮತದಾರ ಬಾಂಧವರಾಗಲಿ, ಯಾರಾದ್ರೂ ತಾವೇ ನಿಂತೀವಿ ಅನ್ನುವಷ್ಟಕ್ಕೆ ಉತ್ಸಾಹದಿಂದ ನಮ್ಮ ಆರಿಸ್ತರಕ್ಕೆ ಭಾಳ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ ಸರ್. ಅದರಾಗ ವಿಶೇಷವಾಗಿ ನಮ್ಮ ಜನಪ್ರಿಯ ಶಾಸಕರು ಅವ್ರದಂತೂ ಭಾಳ ಅಂದ್ರೆ ಭಾಳ ಇದ್ರ ಬಗ್ಗೆ ನಮ್ಮ ಬಗ್ಗೆ ಭಾಳ ಅಂದ್ರೆ ಭಾಳ ಕಾಳಜಿ ತಗೊಂಡು ಇಷ್ಟೆಲ್ಲ ಕೆಲಸ ಮಾಡಿ ನಮ್ಮ ಮತದಾರ ಬಾಂಧವರಿಗೆ ಎಲ್ಲರೂ ಕರೆಸಿ ನಮ್ಮ ಹುಡುಗ ಅವ್ನು ಮಾಡಿರಿ ಅಂಥೇಳಿ ಹಂಗೆಲ್ಲ ಅಷ್ಟೆಲ್ಲ ಹೆಲ್ಪ್ ಮಾಡಿದ್ದಕ್ಕೆ ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸಕ್ಕೆ ಮಾಡ್ತಾರೆ. ತುಂಬ ಸಂತೋಷ ಸರ್. ಇಷ್ಟೊತ್ತು ನಮ್ಮ ಮತ್ತು ನಮ್ಮ ವೀಕ್ಷಕರ ಮುಂದೆ ತಮ್ಮ ಒಂದು ರಾಜಕೀಯ ಮತ್ತು ಸಾಮಾಜಿಕ ಕೆಲಸ ಕಾರ್ಯಗಳನ್ನು ಹಂಚಿಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ತಾವು ನೋಡೋಲ್ಲ ವೀಕ್ಷಕರು, ಇಷ್ಟೊತ್ತು ಮಾತನಾಡಿದಂಥ ರೋಣ ಪುರಸಭೆಯ ಕಾಂಗ್ರೆಸ್ನ ಸದಸ್ಯರು ಹಾಗೂ ಕಾಂಗ್ರೆಸ್ನ ಮುಖಂಡರಾದ ಶ್ರೀ ದುರ್ಗಪ್ಪ ನೀಲಪ್ಪ ಹಿರೇಮನಿ ಸರ್ ಅವರ ಮಾತುಗಳನ್ನು, ಇವರ ಇನ್ನಷ್ಟು ಮಾಹಿತಿಗಾಗಿ ಲಾಗಿನ್ ಆಗಿ www.politiciansindia.com ಸೋಷಿಯಲ್ ಮೀಡಿಯಾ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ.